ಸಂಶೋಧನೆಗೋಸ್ಕರ ಬಾಹ್ಯಾಕಾಶಕ್ಕೆ ಹೋಗಿದ್ದಂತಹ ಮೆಂತೆ ಮತ್ತು ಹೆಸರು ಕಾಳುಗಳು ಇದೀಗ ಮರಳಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದಿವೆ. ಜೂನ್ 25ರಂದು ಈ ಒಂದು ಎರಡು ಕಾಳುಗಳು ಬಾಹ್ಯಾಕಾಶಕ್ಕೆ ಹೋಗಿದ್ವು. ಶುಕ್ಲಾ ಅವರು ಈ ಒಂದು ಕಾಳುಗಳನ್ನು ತೆಗೆದುಕೊಂಡು ಹೋಗಿದ್ದರು. ಅಲ್ಲಿ ಮೊಳಕೆ ಹೊಡೆಸಿದ ಬಳಿಕ ಅವುಗಳನ್ನು ಇದೀಗ ಮತ್ತೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಕಳಿಸಿಕೊಳ್ಳಲಾಗಿದೆ. ಇಲ್ಲಿ ಈಗ ಸಂಶೋಧನೆ ಮುಂದುವರಿಯುತ್ತೆ. ನಾವೀಗ ನಿಂತಿರೋ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಈ ಒಂದು ಲ್ಯಾಬ್ನಲ್ಲಿ ಬನ್ನಿ, ಯಾವ ರೀತಿ ಇಲ್ಲಿ ಸಂಶೋಧನೆ ನಡೀತಾ ಇದೆ, ಅವುಗಳನ್ನು ಯಾವ ರೀತಿ ಸಂಗ್ರಹಿಸಿ ಇಟ್ಟಿದ್ದಾರೆ ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಪಡೆಯೋಣ. ನಾವು ನೋಡ್ತಾ ಇರ್ಬೋದು, ಅವುಗಳ ಒಂದು ಸಂಶೋಧನೆ ಇದೀಗ ಶುರುವಾಗಿದೆ. ಅಂದರೆ ಒಟ್ಟು 18 ದಿನಗಳ ಕಾಲ ಅಲ್ಲಿ ಒಂದು ಏನು ಇವುಗಳನ್ನು ಇಡಲಾಗಿತ್ತು. ಅಂದರೆ ಒಟ್ಟು 18 ದಿನಗಳ ಕಾಲ ಇವು ಬಾಹ್ಯಾಕಾಶದಲ್ಲೇ ಇದ್ದು ಆ ಹೊತ್ತಲ್ಲಿ ಅಂದರೆ ಮೊಳಕೆ ಒಡೆದ ಕೂಡಲೇ ಅವುಗಳನ್ನು ಫ್ರೀಸ್ ಮಾಡಿಡಲಾಗಿತ್ತು. ಅಂದರೆ -80 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಫ್ರೀಸ್ ಮಾಡಿಡಲಾಗಿತ್ತು. ಇದೀಗ ಇವುಗಳನ್ನು ನೋಡ್ಬೋದು. ಇವುಗಳು ಇದೀಗ ಸಂಶೋಧನೆಗೆ ಒಳಪಡ್ತವೆ. ಯಾಕಂದರೆ ಬಾಹ್ಯಾಕಾಶದಲ್ಲಿ ಇರುವವರಿಗೆ ಸಾಕಷ್ಟು ಸಮಸ್ಯೆ ಆಗೋದು ಆಹಾರದ್ದು. ಮುಂದಿನ ದಿನಗಳಲ್ಲಿ ಆಹಾರದ ಸಮಸ್ಯೆ ಆಗಬಾರ್ದು. ಒಂದು ವೇಳೆ ಈ ಒಂದು ಮೊಳಕೆ ಹೊಡೆದ ಕಾಳುಗಳಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನೋದು ಗೊತ್ತಾದರೆ ಮುಂದಿನ ದಿನಗಳಲ್ಲಿ ಇಂತಹ ಕಾಳುಗಳನ್ನು ಬಾಹ್ಯಾಕಾಶ ಸಂಸ್ಥೆಯ ಜೊತೆ ಕಳಿಸ್ತಾರೆ. ಅವರು ಅಲ್ಲೇ ಅವುಗಳನ್ನು ಮೊಳಕೆ ಹೊಡೆಸಿ ಅವುಗಳನ್ನು ತಿನ್ಬೋದು. ಆ ಮೂಲಕ ಅವ್ರಿಗೆ ಹೆಚ್ಚಿನ ಒಂದು ಪ್ರೋಟೀನ್ ಸಿಗುತ್ತೆ. ಇದೀಗ ಇದು ಅವಕಾಶ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಿಕ್ಕಿತ್ತು. ಆ ಒಂದು ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ವಿಶೇಷವಾಗಿ ಏನು ಡಾಕ್ಟರ್ ರವಿಕುಮಾರ್ ಹೊಸಮನಿ ಅನ್ನುವರು ಏನಿದ್ದಾರೆ, ಅವರು ಈ ಒಂದು ಒಟ್ಟಾರೆ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಅದರ ತಂಡದ ಒಬ್ಬ ಅವರ ಸ್ಟೂಡೆಂಟ್ ಆಗಿರುವಂತಹ ಡಾಕ್ಟರ್ ಮೊಹಮ್ಮದ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಯಾವ ರೀತಿ ಈಗ ಮುಂದಿನ ಈ ಒಂದು ಪರೀಕ್ಷೆಗಳಿರ್ತವೆ, ಯಾಕೆ -80 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಇವುಗಳನ್ನು ಇಡಬೇಕು ಅನ್ನೋದು ಒಂದು ಡೀಟೇಲಾಗಿ ಹೇಳ್ತಾರೆ. ಅಂದರೆ ಮುಖ್ಯವಾಗಿ ಮೊಹಮ್ಮದ್ ಅವರೇ, ಇವುಗಳನ್ನು -80 ಡಿಗ್ರಿ ಒಳಗಡೆ ಇಡುವ ಅವಶ್ಯಕತೆ ಇದೆ. ಏನೆಲ್ಲ ಮುಂದಿನ ಪ್ರೊಸೀಜರ್ಗಳಿವೆ ನಿಮ್ಮ? ನೋಡಿ, ಇದನ್ನು ನಾವು -80ಯಲ್ಲಿ ಫ್ರೀಸ್ ಮಾಡೋದಕ್ಕೆ ಕಾರಣ ಏನಂದರೆ, ಆಲ್ ಮೆಟಬಾಲಿಕ್ ಆಕ್ಟಿವಿಟಿ ಇರುತ್ತಲ್ಲ, ಪ್ಲಾಂಟ್ಸ್ ಇದು ಸೆಲ್ಸ್ ಆಕ್ಟಿವೇಟ್ ಆಗಿರುತ್ತಲ್ಲ ಜರ್ಮಿನೇಷನ್ ಟೈಮಲ್ಲಿ, ಅದೆಲ್ಲ ಸ್ಟಾಲ್ ಆಗಿಬಿಡುತ್ತೆ. ಓಕೆ, ನಾವು ಇಮಿಡಿಯೇಟಾಗಿ ಈಗ ಗ್ರೌಂಡಿಗೆ ತಂದಾದಮೇಲೆ ಆ ಟೈಮ್ಲೈನಿಂದ ಸ್ಟಡಿ ಮಾಡ್ಬೋದು. ಈಗ ನಾವು ಅದನ್ನು -80ಲಿ ಫ್ರೀಸ್ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಅದು ಮಿಷನ್ ಕಂಪ್ಲೀಟ್ ಆಗಿ ಗ್ರೌಂಡಿಗೆ ಬಂದು ನಮಗೆ ಸ್ಯಾಂಪಲ್ ರೀಚ್ ಆಗೋವರೆಗೂ ಟೈಮ್ ತುಂಬ ಜಾಸ್ತಿ ಇರುತ್ತಲ್ಲ. ಅಷ್ಟರಲ್ಲಿ ಇದು ಆಕ್ಟಿವೇಟ್ ಆಗಿರುತ್ತಲ್ಲ ಜರ್ಮಿನೇಷನ್, ಅದು ಸೀಡ್ಲಿಂಗ್ಸ್ ಗ್ರೋತ್ ಎಲ್ಲ ತುಂಬ ಓವರ್ ಆಗಿಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಮಿಡಿಯೇಟ್ ನಮ್ಮದು ಎಕ್ಸ್ಪೆರಿಮೆಂಟ್ ಟೈಮ್ ಮುಗಿದ ತಕ್ಷಣವೇ -80ಲಿ ಫ್ರೀಸ್ ಮಾಡಿ ಹೋಲ್ಡ್ ಮಾಡಿಬಿಡ್ತೀವಿ. ಈಗ ನಮಗೀಗ ಗ್ರೌಂಡಿಗೆ ಈಗ ಸ್ಯಾಂಪಲ್ -80ಲಿ ರೀಚ್ ಆಗಿದೆ. ಈಗ -80ಇಂದ ಔಟ್ಸೈಡ್ ತೊಗೊಂಡು ಈಗ ಇದರಿಂದ ನಾವು ಪ್ರೋಟೀನ್ ಎಕ್ಸ್ಟ್ರಾಕ್ಟ್ ಇರ್ಬೋದು, ಹಾರ್ಮೋನ್ ಎಕ್ಸ್ಟ್ರಾಕ್ಷನ್ ಮಾಡಿ ಈಗ ಅನಾಲಿಸಿಸ್ ಮಾಡ್ತೀವಿ ಆ ಟೈಮಲ್ಲಿ ಏನಾಗಿದೆ ಅನ್ನೋ ಒಂದು ಸ್ಟಡಿ ಮಾಡೋದಕ್ಕೋಸ್ಕರ. ಇಲ್ಲಿ ಮುಖ್ಯವಾಗಿ ಇಲ್ಲಿ ನಡೀತಾ ಇರುವಂಥ ಪರೀಕ್ಷೆಗಳು ಏನಾಗ್ತವೆ ಅಂದರೆ, ಈಗ ಇವುಗಳು ಏನೆಲ್ಲ ಪರೀಕ್ಷೆಗಳನ್ನು ಮಾಡ್ತಾರೆ, ಅದರಿಂದ ಏನು ಲಾಭ ಬಾಹ್ಯಾಕಾಶಕ್ಕೆ ಹೋಗೋರಿಗೆ? ಸೊ ಮೊದಲನೇದಾಗಿ ಇದಕ್ಕೆ ಯಾವುದೇ ರೀತಿ ಮೈಕ್ರೋಬ್ಸ್ ಕಂಟಾಮಿನೇಷನ್ ಆಗಿದೆ ಅನ್ನೋದನ್ನು ಸ್ಟಡಿ ಮಾಡ್ತೀವಿ. ಸೊ ಈಗ ಇದರಲ್ಲಿ ಮೇಲ್ಗಡೆ ಏನಾದರೂ ಹೆವಿ ಮೈಕ್ರೋಬ್ ಕಂಟಾಮಿನೇಷನ್ ಜಾಸ್ತಿ ಆಗಿದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಸ್ನಲ್ಲಿ, ಸೊ ಇದು ಎಡಿಬಲ್ ಆಗಿರೋದಿಲ್ಲ, ತಿನ್ನೋದಕ್ಕೆ ಯೋಗ್ಯವಾಗಿರೋದಿಲ್ಲ. ಅದನ್ನು ನಾವು ಈಗ ಫಸ್ಟ್ ಚೆಕ್ ಮಾಡಬೇಕು. ಗ್ರೌಂಡಲ್ಲಿರೋ ಸ್ಯಾಂಪಲ್ಗೆ ಮತ್ತು ಸ್ಪೇಸಲ್ಲಿರೋ ಸ್ಯಾಂಪಲ್ಗೆ ಮೈಕ್ರೋಬ್ಸ್ ಕಂಟಾಮಿನೇಷನ್ ಹೆಚ್ಚಾಗಿದೆಯೋ, ಅಷ್ಟೇ ಇದೆಯೋ, ಏನಾದ್ರು ಕಡಿಮೆ ಆಗಿದೆಯೋ, ಅದನ್ನು ಈಗ ಫಸ್ಟ್ ಆಬ್ಜೆಕ್ಟಿವ್ ನಾವು ಮಾಡ್ತೀವಿ. ಅದಾದಮೇಲೆ ಇದರ ಒಳಗಡೆ ನ್ಯೂಟ್ರಿಷನ್ ಸ್ಟೇಟಸ್ ಏನಾಗಿದೆ ಅಂತ ಚೆಕ್ ಮಾಡ್ತೀವಿ. ಸೊ ನ್ಯೂಟ್ರಿಷನಲ್ಲಿ ಏನಾದರೂ ಆಂಟಿ ನ್ಯೂಟ್ರಿಷನಲ್ ನಮಗೆ ಆಗದೇ ಇರುವಂಥ ನ್ಯೂಟ್ರಿಷನ್ ಯಾವುದಾದ್ರೂ ಆಗಿಬಿಟ್ಟಿದೆಯಾ ಮೇಲ್ಗಡೆ ಹೋಗಿದಾದಮೇಲೆ, ಸೊ UV ರೇಡಿಯೇಷನ್ ಎಕ್ಸ್ಪೋಸ್ ಆದಮೇಲೆ ಏನಾದರೂ ಮ್ಯುಟೇಷನ್ ಆಗಿಬಿಟ್ಟು ಅದರಿಂದ ಏನಾದ್ರು ಒಂದು ನೆಗೆಟಿವ್ ಎಫೆಕ್ಟ್ ಆಗ್ತಿದೆಯಾ, ಅದಕ್ಕೋಸ್ಕರ ನಾವು ನ್ಯೂಟ್ರಿಷನಲ್ಲಿ ಏನಿದೆ ಅಂತ ನ್ಯೂಟ್ರಿಷನ್ ಪ್ರೊಫೈಲ್ ಮಾಡ್ತೀವಿ. ನೆಕ್ಸ್ಟ್ ಇದರಲ್ಲಿ ಪ್ರೋಟೀನ್ಸಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನು ಸ್ಟಡಿ ಮಾಡ್ತೀವಿ, ಪ್ರೋಟಿಯೋಮಿಕ್ಸ್ ಸ್ಟಡಿ ಮಾಡಿಬಿಟ್ಟು. ನೆಕ್ಸ್ಟ್ ಇದರಲ್ಲಿ ಯಾವ ರೀತಿಯ ಜೀನ್ ಎಕ್ಸ್ಪ್ರೆಷನ್ ಆಗಿದೆ ಅಲ್ಲಿ ಸ್ಪೇಸಲ್ಲಿ ಮೈಕ್ರೋಗ್ರಾವಿಟಿ ಎಫೆಕ್ಟಿಗೆ, ರೇಡಿಯೇಷನ್ಸಿಗೆ, ಸೊ ಅದನ್ನು ನಾವು ಟ್ರಾನ್ಸ್ಕ್ರಿಪ್ಟಮ್ ಸ್ಟಡಿ ಮಾಡಿ ಅನಾಲಿಸಿಸ್ ಮಾಡ್ತೀವಿ. ಸೊ ಇದೆಲ್ಲ ಇನ್ಪುಟ್ಸ್ನ ತೊಗೊಂಡು ನೆಕ್ಸ್ಟ್ ಈಗ ಏನೇನು ಮತ್ತೆ ಫರ್ದರ್ ಕ್ವಶನ್ಸ್ ಮಾಡ್ಬೋದು ನಮ್ಮದು ಸೈನ್ಸ್ ಅನಾಲಿಸಿಸ್ ಮಾಡ್ತಾರೆ ಸರ್. ಅಂದರೆ ಇನ್ನೂ ಎಷ್ಟು ದಿವಸದ ಒಂದು ಒಟ್ಟಾರೆ ಪರೀಕ್ಷೆಗಳು, ಅಂದರೆ ಎಷ್ಟು ದಿನ ತೊಗೊಳ್ಬೋದು ಅಂತ ಏನೋ ಒಂದು ಅಂದಾಜು ಇದೆಯಾ? ಸೊ ಮಿನಿಮಮ್ ಈಗ ನಮ್ಮ ಒಂದು ಇನ್ನೊಂದು 6 ಮಂತ್ಸ್ ಆಗ್ಬೋದು ಸರ್. ಯಾಕಂದರೆ ನಮ್ಮದು ಓವರಾಲ್ ತುಂಬ ಮಲ್ಟಿಪಲ್ ಆಬ್ಜೆಕ್ಟಿವ್ಸ್ ಇರೋದ್ರಿಂದ, ಸೊ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ 1 by 1 ಕಂಪ್ಲೀಟ್ ಮಾಡೋದಕ್ಕೆ ಟೈಮ್ ಬೇಕಾಗ್ಬೋದು ಸರ್. ಮುಖ್ಯವಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಇಂಥದ್ದೊಂದು ಅವಕಾಶ ಸಿಕ್ಕಿದೆ, ನಿಜಕ್ಕೂ ಕೂಡ ಹೆಮ್ಮೆ ಅನ್ನಿಸ್ತದಲ್ವ ನಿಮಗೂ? ನೀವು ಕೂಡ ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಿ, ನಿಮಗೂ ಕೂಡ ಹೆಮ್ಮೆ ಅನ್ನಿಸ್ತಲ್ಲ? ನಿಮ್ಮ ತಂಡಕ್ಕೆ ಏನು ಅನ್ನಿಸ್ತಾ ಇದೆ ಸರ್? ಡೆಫಿನೆಟ್ಲಿ ಸರ್. ಈಗ ನಾವು ಈ ಒಂದು ಆಪರ್ಚುನಿಟಿ ಸಿಕ್ಕಿರೋದು ತುಂಬ ಖುಷಿ ಆಗ್ತದೆ. ಯಾಕಂದರೆ ಈ ಒಂದು ಎಕ್ಸ್ಪೆರಿಮೆಂಟಲ್ ಡಿಸೈನ್ ಇಂಡಿಯಾದಲ್ಲೇ ಅವೈಲೇಬಲ್ ಇಲ್ಲ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು ಅಮೇರಿಕಾದ ನಾವು ಯೂಸ್ ಮಾಡಿಕೊಂಡು ಎಲ್ಲ ಎಕ್ಸ್ಪೆರಿಮೆಂಟು ಇಂಡಿಯನ್ ಸೈಂಟಿಸ್ಟು ಶುಭಾಂಶು ಶುಕ್ಲಾ ಅವರೆಲ್ಲ ಮಾಡಿದ್ದಾರೆ. ಸೊ ಈಗ ನಮಗೆ ಮೆಟೀರಿಯಲ್ ಸಿಕ್ಕಿದೆ. ಸೊ ನೆಕ್ಸ್ಟ್ ನಾವು ಇಂಡಿಯಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಿಲ್ಡ್ ಮಾಡಿದ್ದಾದಮೇಲೆ ಸೊ ಈ ರೀತಿ ಎಕ್ಸ್ಪೆರಿಮೆಂಟಿಗೆ ನಮ್ಮದೊಂದು ರಿಸಲ್ಟ್ಸ್ ಒಂದು ಬೇಸ್ ಲೈನ್ ಆಗಿ ವರ್ಕ್ ಆಗ್ತದೆ ಸರ್ ಅವ್ರಿಗೆ. ಇದಿಷ್ಟು ಮೊಹಮ್ಮದ್ ಅವರ ಒಂದು ಹೇಳಿಕೆ. ಅಂದರೆ ನಿಜಕ್ಕೂ ಕೂಡ ಇದೊಂದು ಹೆಮ್ಮೆಯ ವಿಷಯ. ಯಾಕಂದರೆ ಜಗತ್ತಿನ ಅನೇಕ ಕಡೆಗಳಲ್ಲಿ ಇದು ಅವಕಾಶ ಇತ್ತು, ಆದರೆ ನಮಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ. ಅದರಲ್ಲೂ ನಮಗೆ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಈ ಪ್ರಯೋಗ ಏನಿದೆ ದೊಡ್ಡ ಮೈಲುಗಲ್ಲಾಗಲಿದೆ ಅನ್ನೋದು ಅವರ ಒಟ್ಟಾರೆ ಅಭಿಪ್ರಾಯವಾಗಿದೆ.
ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.